ನಾನಿವತ್ತು ಶ್ರೀನಿವಾಸ್ ರಾಮಾನುಜನ್ ಅವರ ಜೀವನ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಶ್ರೀನಿವಾಸ್ ರಾಮಾನುಜನ್ ಅವರ ಜೀವನ ಚರಿತ್ರೆ. ಇವರ ಜನನ 22 ಡಿಸೆಂಬರ್ 1887. ಜನ್ಮಸ್ಥಳ ಈರೋಡು, ತಮಿಳುನಾಡು. ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ ಅಯ್ಯಂಗಾರ್, ತಾಯಿ ಕೋಮಲತ್ತಾಮ್ಮಾಳ್. ಇವರ ವಾಸಸ್ಥಳ ಕುಂಭಕೋಣಂ. ಪೂರ್ತಿ ಹೆಸರು ಶ್ರೀನಿವಾಸ್ ಅಯ್ಯಂಗಾರ್ ರಾಮಾನುಜನ್. ಇವರ ಪತ್ನಿ ಜಾನಕಿ. ವಿವಾಹವಾದ ವರ್ಷ 1909. ಇವರ ಒಡಹುಟ್ಟಿದವರು 3 ತಮ್ಮಂದಿರು, 1 ತಂಗಿ. ತಂಗಿ ಮತ್ತು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ್ದಾರಂತೆ. ಇವರ ಕುಟುಂಬ ಬ್ರಾಹ್ಮಣ ಪೌರೋಹಿತ್ಯ ಕುಟುಂಬ. ತಂದೆ ತಾಯಿಯ ಆಸೆ ಇವರಿಗೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಸಂಸ್ಕೃತ ಪಂಡಿತರನ್ನಾಗಿ ಮಾಡಬೇಕೆಂಬುದು. ಇವರ ಶಿಕ್ಷಣ ಪ್ರಾಥಮಿಕ ಕುಂಭಕೋಣದಲ್ಲಿ, ಮ್ಯಾಟ್ರಿಕ್ಯುಲೇಷನ್ 1903ರಲ್ಲಿ ಪ್ರಥಮ ದರ್ಜೆ, ಪದವಿ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪದವಿ ಪಡೆಯೋದಿಲ್ಲ. ಪಾಚಾಯಪ್ಪ ಕಾಲೇಜು, ಅಲ್ಲಿಯೂ ಕೂಡ ಪದವಿ ಸಿಗೋದಿಲ್ಲ. ಟ್ರಿನಿಟ್ ಕಾಲೇಜ್ ಕೇಂಬ್ರಿಡ್ಜ್ನಲ್ಲಿ BA ಪದವಿ 1916ರಲ್ಲಿ ಸಿಗುತ್ತದೆ. ಕಾರ್ಯಕ್ಷೇತ್ರ ಗಣಿತ. ಮೊದಲ ಸಂಶೋಧನಾ ಪ್ರಬಂಧ ಜರ್ನಲ್ ಆಫ್ ಇಂಡಿಯನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿ. 13ನೇ ವಯಸ್ಸಿನಲ್ಲಿ ಲೂನಿಯಿಂದ ಬರೆಯಲ್ಪಟ್ಟ ಟ್ರಿಗ್ನಮೆಟ್ರಿಕ್ನ ಮನನ ಮಾಡಿಕೊಂಡ್ರು. ಹೊಟ್ಟೆಗಾಗಿ ಅವರು ಗುಮಾಸ್ತ ಕೆಲಸ ಮಾಡ್ತಿದ್ರಂತೆ. ಇವರು 1914 ಮಾರ್ಚ್ 17ರಂದು ಇಂಗ್ಲೆಂಡ್ಗೆ ಪ್ರಯಾಣ ಮಾಡ್ತಾರೆ. ಇವರು ಸಸ್ಯಾಹಾರಿ ಆಗಿದ್ದರು. ಪತ್ರ ವ್ಯವಹಾರ 1913ರಲ್ಲಿ ಹಾರ್ಡಿ, ಇಂಗ್ಲೆಂಡ್ನ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ, ಅವರೇ ಎಲ್ಲ ನಿಭಾಯಿಸ್ತಾ ಇದ್ರಂತೆ. ಗೆಳೆಯರು ನೆವಿಲ್, ದೇಶ್ಮುಖ್, ಲಿಟಲ್ಹುಡ್, ಹಾರ್ಡಿ. ಭಾರತ ಹಾಗೂ ಆಂಗ್ಲ ಗೆಳೆಯರಾಗಿದ್ರಂತೆ. ಮುಖ್ಯ ಸಂಶೋಧನೆ ವಿಭಾಗೀರಣ ಫಲಕ, ಉಚ್ಚ ಅತ್ಯಂತ ವಿಭಾಜ್ಯ ಸಂಖ್ಯೆಗಳು, ವರ್ಗಗಳು ಮೊತ್ತಗಳಾಗಿ ಸಂಖ್ಯೆಗಳ ನಿರೂಪಣೆ, ಭಿನ್ನರಾಶಿಗಳು, ಟೋ ಫಲಕ. ಇವರು ಭಾರತಕ್ಕೆ 1919 ಏಪ್ರಿಲ್ 27ರಂದು ಮರಳಿ ಬರ್ತಾರೆ. 1918ರಲ್ಲಿ ಅವರಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಗೌರವ 1918ರಲ್ಲಿ ರಾಯಲ್ ಸೊಸೈಟಿ ಫೆಲೋ, 1918ರಲ್ಲಿ ಟ್ರಿನಿಟಿ ಕಾಲೇಜಿನ ಫೆಲೋ. ಇವರು ಹಾರ್ಡಿಗೆ 12 ಜನವರಿ 1920ರಲ್ಲಿ ಕೊನೆಯ ಪತ್ರ ಬರೆಯುತ್ತಾರೆ. ಇವರ ಸಾಧನೆ
ಅವರು 4000 ಸೂತ್ರಗಳು ಮತ್ತು ಪ್ರಮೇಯಗಳನ್ನು ಆವಿಷ್ಕಾರ ಮಾಡಿದ್ದಾರೆ. ರಾಷ್ಟ್ರೀಯ ಗಣಿತ ದಿನ ಇವರ ಜನ್ಮದಿನದಂದು ಡಿಸೆಂಬರ್ 22ರಂದು ಆಚರಿಸಲಾಗುತ್ತದೆ. 2012ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪ್ರಾರಂಭಿಸಿದರು. ಇವರ ಮೇಲೆ ದ ಮೆನ್ ನ್ಯೂ ಇನ್ಫಿನಿಟಿ 2015ರಲ್ಲಿ ಒಂದು ಚಲನಚಿತ್ರ ಮಾಡಲಾಯಿತು. ರಾಮಾನುಜನ್ ಮತ್ತು ಹಾರ್ಡಿ ಅವರ ಸಂಖ್ಯೆ 1729 1729. ಮರಣ 26 ಏಪ್ರಿಲ್ 1920. ಮರಣಕ್ಕೆ ಕಾರಣ ಆಹಾರ ಕ್ರಮ, ವಾತಾವರಣ, ಅಸ್ತಮಾ ಇತರೆ. ಮರಣದ ಸ್ಥಳ ಕುಂಭಕೋಣಂ. ಮರಣ ಹೊಂದಿದ್ದಾಗ ಅವರಿಗೆ 32 ವರ್ಷದ 4 ತಿಂಗಳು ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.